ಬೆಂಗಳೂರಿನಲ್ಲಿ ಪೊಲೀಸರು ಡ್ರಗ್ಸ್ ದಂಧೆಯೊಂದನ್ನ ಭರ್ಜರಿ ಕಾರ್ಯಾಚರಣೆ ಮಾಡುವುದರ ಮುಖಾಂತರ ಪತ್ತೆ ಹಚ್ಚಿದ್ದಾರೆ. ಕೋಟಿ ಮೌಲ್ಯದ MDMA ಕ್ರಿಸ್ಟಲ್ ಡ್ರಗ್ಸ್ ಸೇಸ್ ಮಾಡಿದ್ದು ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಬೆಂಗಳೂರಿನ ಗಲ್ಲಿಯವರೆಗೂ 3 ಲೇಯರ್ಗಳಲ್ಲಿ ಆಪರೇಟ್ ಆಗ್ತಿದ್ದ ಖತರ್ನಾಕ್ ಜಾಲವನ್ನ ಕಾಕಿ ಭೇದಿಸಿ 8 ಜನ ಆರೋಪಿಗಳನ್ನ ಹೆಡೆಮರಿ ಕಟ್ಟಿದ್ದಾರೆ. ಇದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೇರಿಸೋ MDMA ಡ್ರಗ್ಸ್ ಸೀಸ್. ಸೀರೆ, ಐರನ್ ಬಾಕ್ಸ್, ಟೇಬಲ್ ಒಳಗೆ ಡ್ರಗ್ಸ್ ಸಪ್ಲೈ. 8 ಮಂದಿ ಬಂಧನ, 34 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ. ಎಸ್, ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಡ್ರಗ್ಸ್ ಮುಕ್ತವಾಗಿಸಲು ಹೆಬ್ಬಾಳ ಪೊಲೀಸರು ನಡೆಸಿದ್ದ ಆಪರೇಟಿಂಗ್ನಲ್ಲಿ ಬೃಹತ್ ಮಾದಕ ಜಾಲವೊಂದು ಪತ್ತೆಯಾಗಿದೆ. 3 ಲೇಯರ್ಗಳಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದಂತಹ ಈ ಗ್ಯಾಂಗ್ನಿಂದ ಪೊಲೀಸರು ಒಟ್ಟು 34 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಹೆಬ್ಬಾಳ ಪೊಲೀಸರು ದಾಳಿ ನಡೆಸಿದಾಗ ಮೊದಲು ಸಿಕ್ಕಿದ್ದು ಹೋಂಡೈ ಮೆನೋ ಕಾರ್. ಆ ಕಾರಿನಲ್ಲಿ ಅಡಗಿಸಲಾಗಿದ್ದ 4 kg 300 ಗ್ರಾಂ MDMA ಡ್ರಗ್ಸ್ ನೋಡಿ ಪೊಲೀಸರೇ ಶಾಕ್ ಆಗಿದ್ರು. ತಕ್ಷಣವೇ ಕಾರಿನಲ್ಲಿದ್ದವರನ್ನ ವಶಕ್ಕೆ ಪಡೆದ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸಿದಾಗ ಈ ಡ್ರಗ್ಸ್ ಸಾಮ್ರಾಜ್ಯದ ಒಂದೊಂದೇ ಸತ್ಯಗಳು ಸಹ ಹೊರಬಿದ್ದಿದ್ವು. ಈ ಕಿಲಾಡಿಗಳು ದೆಹಲಿಯಿಂದ ಬೆಂಗಳೂರಿಗೆ ಡ್ರಗ್ಸ್ ಸಾಗಿಸಲು ಬಳಸಿದ್ದ ಐಡಿಯಾ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ದೆಹಲಿಯಿಂದ ರೈಲಿನಲ್ಲಿ ಯಾರಿಗೂ ಸಹ ಡೌಟ್ ಬಾರದಂತೆ ಸೀರೆಗಳು, ಐರನ್ ಮಾಡಲು ಬಳಸುವಂತಹ ಟೇಬಲ್ ಮತ್ತು ಚೇರ್ ಒಳಗಡೆ ಈ MDMA ಕ್ರಿಸ್ಟಲ್ ಅನ್ನ ಸಾಗಿಸ್ತಾ ಇದ್ರು. ಮೇಲ್ನೋಟಕ್ಕೆ ಇದು ಸಾಮಾನ್ಯ ಗಿಫ್ಟ್ ಪ್ಯಾಕ್ ನಂತೆ ಕಾಣಿಸ್ತಾ ಇತ್ತು. ಹೀಗೆ ತಂದ ಡ್ರಗ್ಸ್ ಅನ್ನ ಬೆಂಗಳೂರಿನ ಹೆಬ್ಬಾಳಕ್ಕೆ ತಂದು ಸಪ್ಲೈ ಮಾಡ್ತಾ ಇದ್ರು ಈ ಕಿರಾತಕರು. ಇನ್ನು ದಾಳಿಯ ವೇಳೆ ಆರೋಪಿಗಳು ನೀಡಿದ್ದ ಸುಳಿವಿನ ಮೇರೆಗೆ ಹೆಬ್ಬಾಳ ಪೊಲೀಸರು ಸರ್ಜಾಪುರದಲ್ಲಿರುವಂತಹ ಪೆಡ್ಲರ್ ಮನ್ಸೂರ್ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಅಲ್ಲಿ 10 kg ಡ್ರಗ್ಸ್ ಸಿಕ್ಕಿದೆ. ಬಳಿಕ ಎನ್ನೂರಿನಲ್ಲಿರುವಂತಹ ಅಬ್ದುಲ್ ನಿವಾಸದ ಮೇಲೆ ದಾಳಿ ಮಾಡಿದಾಗ 3.5 kg ಡ್ರಗ್ಸ್ ಪತ್ತೆಯಾಗಿದೆ. ಒಟ್ಟಾರೆಯಾಗಿ ಪೊಲೀಸರು ಸರಿಸುಮಾರು 17 kg 400 ಗ್ರಾಂ ತೂಕದ 17 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಅಸಲಿ ಡ್ರಗ್ಸ್ ಮಾರುಕಟ್ಟೆ ಮೌಲ್ಯ ನೋಡೋದಾದ್ರೆ 34 ಕೋಟಿ ವಶಕ್ಕೆ ಪಡೆದಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸಸ್ ಸಿಕ್ಕಿದೆ. ಅವ್ರು ಯಾರೂ ಒಪ್ಪೋದಿಲ್ಲ. ನಾವು ಅವ್ರು ಹೇಳ್ತಾರೆ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಅಂತ. ಬಟ್ ನಾವು ಅವ್ರಿಗೆ ಕೌಂಟರ್ ಮಾಡಬೇಕು. ಎಲ್ಲ ನಮ್ಮ ಎವಿಡೆನ್ಸ್ ಏನು ಸಿಕ್ಕಿದೆ. ಇದು ಬಹಳ ಒಂದು ವಿಸ್ತೃತ ಜಾಲ ಇದೆ. ಇದರಲ್ಲಿ ಯಾರಿಗೆ ಕೊಟ್ಟರು ಏನು ಕೊಟ್ಟರು ಅವ್ರಿಗೆ ಗೊತ್ತಾಗಲ್ಲ. ಸೊ ಮೇಲೆ ಕೂಡ ಲಿಂಕ್ ತಗೊಳ್ಬೇಕು, ಕೆಳಗಡೆ ಕೂಡ ತಗೊಳ್ಬೇಕು ಎಂಡ್. ಬಟ್ ಪ್ರಮಾಣ ಜಾಸ್ತಿ ಇದೆ. ದಾಖಲಾತಿ ಇದು 17 kg ಹ್ಯೂಜ್ ಅಮೌಂಟ್ ಮತ್ತು ತುಂಬ ಒಳ್ಳೆ ಕ್ವಾಲಿಟಿ ಇದೆ. ನಮ್ಮ FSL ರಿಪೋರ್ಟ್ ಬಗ್ಗೆ ಈಗ ನಾನು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 3 ಲೇಯರ್ ಪ್ರಶ್ನೆ ಇಲ್ಲ. ಎಷ್ಟು ಲೇಯರ್ ಇದೆ ಅದು ಇನ್ನು ಕೆಲಸ ನಡೀತಾ ಇದೆ. ಯಾಕೆಂದರೆ ಯಶವಂತಪುರ ಇದು ಒಂದು ಲೇಯರ್ ಇಟ್ಕೊಂಡ್ರೆ ಇದು ಅಲ್ಲಲ್ಲ, ನೀವು ಹೇಳಲಿಕ್ಕಾಗಲ್ಲ. ಪ್ಯಾರಲಲ್ ಇದೆ, ಪ್ಯಾರಲಲ್ ಟೀಮ್ ಇದೆ. ಸೊ ಇದು ಅಲ್ಲ, ಇನ್ಫಾರ್ಮೇಶನ್ ಅಲ್ಲ, ಅವರು ಹೇಳೋದಿಲ್ಲ, ಯಾರು ಹೇಳೋದಿಲ್ಲ. ನಮ್ಗೆ ಅನ್ನೋತಾರೆ ಏನೇನೋ ಟೆಕ್ನಿಕಲ್ ಎವಿಡೆನ್ಸ್ ಇದೆ ಆಧಾರ ಮೇಲೆ ನಮ್ಮ ಟೆಕ್ನಿಕಲ್ ವಿಂಗ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿ ಒಂದಕ್ಕೊಂದು ಲಿಂಕ್ ಮಾಡಿದ್ರು. ಸೊ ಲೇಯರ್ಸ್ ನಾವು 3-4 ಇಂತ ಈಗ ಹೇಳಲಿಕ್ಕೆ ಆಗಲ್ಲ, ಕೊನೆಗೆ ಕೂಡ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಡೀಪ್ ಇದೆ ಇದು. ಸೊ ಇದು ಭಾಳ, ಯಾಕೆಂದರೆ ವ್ಯಾಲ್ಯೂ ನೋಡಿ, ವ್ಯಾಲ್ಯೂನೇ 30 ಕೋಟಿ ಇರೋದಕ್ಕೆ ಖಂಡಿತ ಲಾಸ್ಟ್ಗೆ ಎಲ್ಲಿ ಹೋಗ್ತದೆ ಅವ್ರದ್ದು ವ್ಯಾಲ್ಯೂ ಎಷ್ಟಿದೆ, ಅದು ಹಾರ್ಡ್ಲಿ 2000-3000. ಸೊ ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಲೇಯರ್ಸ್ ಇದೆ. ಸೊ ಇಸ್ ವೆರಿ ಪೇನ್ಫುಲ್ ವರ್ಕ್. ಬಟ್ ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸಸ್ ಯಾವ ರೀತಿ ಬಿಲ್ಡಪ್ ನಮ್ಮವ್ರು ಮಾಡಿದಾರೆ ಅದು ಭಾಳ ಒಂದು ಗ್ರೇಟ್ ವರ್ಕ್ ಇದೆ. ಅದು ಅದರ ಆಧಾರ ಮೇಲೆ ಆಗಿದೆ. ಯಾಕೆಂದರೆ ನಾವು ಒಂದು ಪೇಷನ್ಸ್ ಇಟ್ಕೊಳ್ಬೇಕು.
ಡೀಪ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಸುಮ್ಮನೆ ಲೆಕ್ಕಕ್ಕೆ ಇಲ್ಲ ಒಂದು ಮಾಡಿದರೆ ಎಲ್ಲಿ ಸಿಕ್ಕಿದಂತ ಆಗಲ್ಲ. ನಾವು ಎಷ್ಟು ಸೀರಿಯಸ್ ಈ ಸಮಸ್ಯೆ ಆಗಿದೆ ಸಮಾಜದಲ್ಲಿ, ಅಷ್ಟೇ ಸೀರಿಯಸ್ ಆಗಿ ನಮ್ಮ ಪೊಲೀಸ್ ಅವರು ಅದಕ್ಕೆ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ಸೊ ಇದೇ ನಾವು ಇಡೀ ಸಿಟಿಯಲ್ಲಿ ನಾವು ಈ ಥರ ಮಾಡ್ತಾ ಇದ್ದೀವಿ. ಎಲ್ಲ ಡಿವಿಷನ್ಸ್ ಅವರು, ಕ್ರೈಮ್ ಟೀಮ್ ಅವರು, ನಾನು ಹೇಳಿದ್ದೀನಿ, ನೀವು ಎವಿಡೆನ್ಸಸ್ ಆಧಾರ ಮೇಲೆ ಹೋಗಿ, ಟೆಕ್ನಿಕಲ್ ಬೇಸಿಕ್ಲಿ. ಸೊ ಟೆಕ್ನಿಕಲ್ ಬ್ರೇಕ್ ಮಾಡಿದರೆ ಖಂಡಿತ ನಮ್ಗೆ ಗೊತ್ತಾಗುತ್ತೆ. ಇಡೀ ಡ್ರಗ್ಸ್ ಜಾಲದ ಹಿಂದೆ ಇದ್ದಿದ್ದು 3 ಹಂತದ ಲಿಂಕ್. ಉತ್ತರ ಭಾರತ ವಿದೇಶದಿಂದ ನೇರವಾಗಿ ದೆಹಲಿಗೆ ಡ್ರಗ್ಸ್ ತರಿಸಿಕೊಳ್ಳಲಾಗ್ತಾ ಇತ್ತು. ಇನ್ನು ಮೊದಲ ಲೇಯರ್ನ ದೆಹಲಿ ಡೀಲರ್ಸ್ ಅಂದ್ರೆ ಸೇನ್ಗಲ್ ಮೂಲದ ಡಾನ್ಫಾ ಗೆರೆಲ್ಡಾ, ತಾಂಜೇನಿಯಾದ ಮೇಗ್ರತ್ ಮತ್ತು ನೈಜೀರಿಯಾ ಮೂಲದ ಒಬೇನಿಯಾಜ್ ರಿಟ್ ಕೆಲಸ ಮಾಡ್ತಾ ಇದ್ರು. ಇನ್ನು ದೆಹಲಿಯಿಂದ ಬೆಂಗಳೂರಿಗೆ ರೈಲಿನ ಮೂಲಕ ಡ್ರಗ್ಸ್ ತರ್ತಾ ಇದ್ದ 2ನೇ ಲೇಯರ್ನ ಟ್ರಾನ್ಸ್ಪೋರ್ಟರ್ಸ್ ಅಂದ್ರೆ ದೆಹಲಿ ಮೂಲದ ರೀನಾ ಯಾದವ್, ದೇಬಾಶಿಶಿ ಬ್ಯಾನರ್ಜಿ ಮತ್ತು ಧೀರಜ್ ವರ್ಕ್ ಮಾಡ್ತಾ ಇದ್ರು. ಕೊನೆಯದಾಗಿ ಬೆಂಗಳೂರಿನಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದ 3ನೇ ಲೇಯರ್ನ ಲೋಕಲ್ ಪೆಡಲರ್ಸ್ ಅಂದ್ರೆ ಬೆಂಗಳೂರು ಮೂಲದ ಬೆಂಗಳೂರು ನಿವಾಸಿಗಳಾದ ಅಹಮದ್ ಮನ್ಸೂರ್ ಮತ್ತು ಅಬ್ದುಲ್ ಸಮದ್ ಡೀಲಿಂಗ್ ಅನ್ನ ನಡೆಸ್ತಾ ಇದ್ರು. ಸದ್ಯ ಈ 8 ಜನ ಆರೋಪಿಗಳು ಈಗ ಹೆಬ್ಬಾಳ ಪೊಲೀಸರ ಅತಿಥಿಗಳಾಗಿದ್ದು ಜೈಲು ಕಂಬಿಯನ್ನ ಎಣಿಸ್ತಾ ಇದ್ದಾರೆ. ಎಲ್ಲಿ ಯಾವುದು ಆಧಾರ ಮೇಲೆ ಅವ್ರದ್ದು ಮೂವ್ಮೆಂಟ್ ಎಲ್ಲಿ ಆಗ್ತಾ ಇದೆ, ವೆದರ್ ಬೈ ಬಸ್, ಟ್ರೈನ್, ಪ್ಲೇನ್, ವಾಟ್ ಎವರ್, ಅದು ಇದೆ, ಮೊಬೈಲ್ ಫೋನ್ ಇದೆ, CCTV ಇದೆ. ಸೊ ಹಲವಾರು ಇದೆ, ಎಲ್ಲ ಆಧಾರ ಮೇಲೆ ನಮ್ಗೆ ಸಿಗ್ತದೆ. ಇಲ್ಲಿವರೆಗೆ ನಾನು ಅದೇ ಹೇಳ್ತಾ ಇದ್ದೀನಿ, ನಾನು ಕನ್ವಿನ್ಸ್ಡ್ ಇಲ್ಲ ಇದು ಮಧ್ಯದ ಸಿಕ್ಕಿದೆ, ಇನ್ನೂ ಕೆಳಗಡೆ ಹೋಗ್ಬೇಕು, ಇನ್ನೂ ಮೇಲೆ ಹೋಗ್ಬೇಕು, ಅಷ್ಟು ಡೀಪ್ ಇದೆ. ಸೊ ಇದು ಚಾಲೆಂಜ್ ಇದೆ, ಇನ್ನೂ ಪತ್ತೆ ಮಾಡುವಾಗ ಖಂಡಿತ ಯಾವ ರೀತಿ ಯಶವಂತಪುರದು ಒಂದು ಗ್ಯಾಂಗ್ ಸಿಕ್ಕಿದೆ, ಅದೇ ರೀತಿ ಹೆಬ್ಬಾಲ್ದು ಸಿಕ್ಕಿದೆ, ಪಕ್ಕ ಇನ್ನೊಂದು ಸಿಗ್ತದೆ. ಓಕೆ, ಯಾವುದು ಸ್ಟೇಜ್ ಅಂದ್ರೆ ಒಂದು ಡಿವಿಷನ್ ಅಲ್ಲಿ ಇಷ್ಟು ಮ್ಯಾಕ್ಸಿಮಮ್ ಇಲ್ಲಿವರೆಗೆ ಎಷ್ಟು ಆಗಿದೆ, ಸಿಂಗಲ್ ಕೇಸ್ ಅದೇ ಕೇಳ್ತಾ ಇದ್ವಿ. ಮತ್ತೆ ಅದರಲ್ಲಿ ಕೂಡ 3 ಜನ ಫಾರಿನರ್ಸ್, 3 ಜನ ಡೆಲ್ಲಿ ಅವರು, 2 ಇಲ್ಲಿಯವರು. ಇಂಟರ್ ಸ್ಟೇಟ್ ಮೇನ್ ಏನಿದೆ, 3 ಸ್ಟೇಟ್ ಇಂದ ಇದು ಮಾಡಿದ್ರು. ಅಂದ್ರೆ ಇಲ್ಲಿ ಎಲ್ಲರೂ ಹೇಳೋದು ಅಲ್ಲಿಂದ ಬರ್ತಾ ಇದೆ, ಇಲ್ಲಿಂದ ಬರ್ತಾ ಇದೆ. ನಮಗೆ ಕೂಡ ಕೆಲವು ಕರೆಕ್ಟ್ ಲಿಂಕ್ ಸಿಗ್ತಿಲ್ಲ. ಬಟ್ ಇದು ತುಂಬಾ ಪೇನ್ಫುಲ್ ಕೆಲಸ ಇದೆ, ತುಂಬಾ ಹಾರ್ಡ್ ವರ್ಕ್ ಇದರಲ್ಲಿ ಬೇಕಾಗುತ್ತೆ. ಅವ್ರು ಮಾಡಿದಾರೆ, ಅವರು ನಮ್ಮ ಟೀಮ್ ಅವರು ಹಾರ್ಡ್ ವರ್ಕ್ ಮಾಡಿ ಅನಲೈಸ್ ಮಾಡಿ, ಕೆಲವರು ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. DCP ನಾರ್ತ್ ಅವರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಕ್ಕೆ I again thank all the team to have done this. ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. We are all police are doing work to eradicate drugs. ಗೋವಿಂದ ಸರ್, ಇಬ್ರು ಪೊಲೀಸ್ ಸಿಬ್ಬಂದಿ ಮೇಲೆ ಒಂದು ಆರೋಪ ಇದೆ. ಅಂದ್ರೆ ಒಬ್ಬನ ಕೊಲೆ ಕೇಸ್ ಮೇಲೆ ವಿಚಾರಣೆಗೆ ಕರ್ಕೊಂಡ್ ಬಂದಿರ್ತಾರೆ ಸರ್. ಕರ್ಕೊಂಡ್ಬಂದು ಅವ್ನು ವಿಚಾರಣೆ ಮಾಡಿ ಅವ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದಾಗ ವಿಶ್ವನಾಥನನ್ನ ವಾಪಸ್ ಕಳಿಸ್ತಾರೆ. ಅದಾದ್ಮೇಲೆ ಅವ್ನಿಗೇನೋ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದಾರಂತೆ. ಅದಾದ್ಮೇಲೆ ಅವ್ರನ್ನ ಮನೆ ಹತ್ರ ಇಬ್ಬರನ್ನ ರೌಡಿಗಳನ್ನ ಕಳಿಸಿ, ಪ್ರಜ್ವಲ್ ಅನ್ನೋನ್ನ ಮತ್ತೆ ಇನ್ನೊಬ್ರು ಅಫ್ಸ್ಕಾನ್ ಆಗಿದ್ದಾನೆ ಸರ್, ಅವ್ರನ್ನ ಕಳಿಸ್ಬಿಟ್ಟು ಹಲ್ಲೆ ಮಾಡಿಸಿದಾರೆ ಅನ್ನೋದು ಆರೋಪ ಇದೆ. ಖಂಡಿತ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿದೆ. ಇಂಥದ್ದು ಕೇಸ್ ನಮ್ಗೆ ಬೇಕು, ಕೊಡಿ, ನಾನು ಆಕ್ಷನ್ ತಗೊಳ್ತೀನಿ. ಯಾಕೆ ಈ ತರ ಆಗಿದೆ ನಮ್ ಗಮನಕ್ಕೆ ಬಂದಿಲ್ಲ. ನಾವು ಜಾಯಿಂಟ್ CP ಇಲ್ಲಿದ್ರೆ ನಾನು ಹೇಳ್ತೀನಿ ಅವ್ರಿಗೆ, ನೀವು ಏನ್ ಕಂಪ್ಲೇಂಟ್ ಇದೆ ಕೊಡಿ, ಅಥವಾ ನಿಮ್ ಮಾಹಿತಿ ಇದು ಕೊಡಿ. ಎಲಿಗೇಷನ್ ಏನಿದೆ ಅದರ ಬಗ್ಗೆ FIR ಆಗಿದೆ ಗೊತ್ತಿದೆ, ಬಟ್ ಎಲಿಗೇಷನ್ ಏನಿದೆ ಅದರ ಬಗ್ಗೆ ವೆರಿಫೈ ಮಾಡಿ. ಇನ್ನು ಈ ಎಲ್ಲ ಮಾಹಿತಿಯ ಆಧಾರದ ಮೇಲೆ ಒಟ್ಟು 9 ಜನರನ್ನ ಪೊಲೀಸರು ಬಂಧಿಸಲಾಗಿದೆ. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿ ದೆಹಲಿ ಮತ್ತು ದೆಹಲಿ NCRನಲ್ಲಿ ಬೆಂಗಳೂರು ಉತ್ತರ ವಿಭಾಗದ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ಇದಕ್ಕೆ ಹೆಬ್ಬಾಳ ಮತ್ತು ಉತ್ತರ ವಿಭಾಗದ ಸುಮಾರು 40 ಪೊಲೀಸರನ್ನೊಳಗೊಂಡ ತಂಡ ರಚನೆ ಮಾಡಲಾಗಿತ್ತು. ತಂಡ ಕಳೆದ 1 ತಿಂಗಳಿಂದ ಈ ಕುರಿತು ಕೆಲಸ ಮಾಡ್ತಾ ಇದ್ದು, ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದವರು ಮತ್ತು ಡೀಲರ್ಸ್ಗಳನ್ನ ಹಂತವಾಗಿ ಅರೆಸ್ಟ್ ಮಾಡಲಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರು ನಗರವನ್ನ ಡ್ರಗ್ಸ್ ಮುಕ್ತ ಮಾಡಬೇಕು ಅಂತ ಪೊಲೀಸರು ನಿರಂತರ ಕಾರ್ಯಾಚರಣೆಯನ್ನ ನಡೆಸಿದ್ರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾದಕ ಜಗತ್ತು ವಿಸ್ತರಿಸಿಕೊಳ್ತಾ ಇರೋದು ನಿಜವಾಗಿಯೂ ಕೂಡ ಶಾಕಿಂಗ್ ವಿಷಯವಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.